NV1000. ನಿಮ್ಮ ಸ್ಫೂರ್ತಿಯನ್ನು ಹೆಚ್ಚಿಸಿಕೊಳ್ಳಿ ರಸಭರಿತ ನಿಂಬೆಯ ನೈಸರ್ಗಿಕ ಸತ್ವಗಳೊಂದಿಗೆ. ಮಿನಿಟ್ ಮೇಡ್ ನಿಂಬು ಫ್ರೆಶ್, ಮೇಡ್ ವಿತ್ ನೇಚರ್. ಕೂದಲು ಕಪ್ಪಾದ್ರೆ ಇವತ್ತು ರೀಯೂನಿಯನ್ ನಲ್ಲಿ ಎಲ್ಲರೂ ನಿನ್ನ ಹಿಂದೆ ಬೀಳ್ತಾರೆ. ಮತ್ತೆ ನನ್ನ ಕೂದಲು ತುಂಡಾದ್ರೆ ಸ್ಮಾಲ್ ಪೌಡರ್ ಹೇರ್ ಕಲರ್ ನಲ್ಲಿದೆ ನೆಲ್ಲಿಯ ಶಕ್ತಿ. ಇದು ಕೂದಲನ್ನು ಬುಡದಿಂದ ಕಪ್ಪಗಾಗಿಸಿ ತುಂಡಾಗದಂತೆ ರಕ್ಷಿಸುತ್ತೆ. ಚಮತ್ಕಾರವಿದು ಇನ್ನೂ ಯಂಗ್ ಇದ್ಯಾವ ಶಕ್ತಿ? ನೆಲ್ಲಿಯ ಶಕ್ತಿ. ಸ್ಮಾಲ್ ಪೌಡರ್ ಹೇರ್ ಕಲರ್ ನೆಲ್ಲಿಯ ಶಕ್ತಿಯೊಂದಿಗೆ. ಕುಂದಾಪುರದ ವಾಜಪೇಯಿ ಕತೆ ಏನಾಗುತ್ತೆ? ಕಮಲ ಪಕ್ಷ ಬಿಟ್ರು ಜನ ಹಾಲಾಡಿ ಕೈ ಹಿಡಿತಾರ? ವೈಯಕ್ತಿಕ ವರ್ಚಸ್ಸು ಗೆಲ್ಲಿಸುತ್ತಾ ಸೋಲಿಸುತ್ತಾ? ಅತಿರಥರ ಅಖಾಡ ಇದು ಪ್ರತಿಷ್ಠೆಯ ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಜಯರಾಮಾಚಾರ್ ಅವ್ರ ಜೊತೆನಲ್ಲಿ. ಜಯರಾಮಾಚಾರ್, ನಾನೀಗ ವಿರಾಮಕ್ಕೂ ಮೊದಲು ಒಂದು ಮಾತನ್ನು ಹೇಳಿದೆ. ಗ್ರಹಣ ಅಂದ ತಕ್ಷಣ ಜನಗಳು ಹೆದರ್ಕೋತಾರೆ, ಏನೋ ಕೆಟ್ಟದಾಗ್ಬಿಡುತ್ತೆ, ಏನೋ ನಮಗೆ ಎಲ್ಲ ಬರೀ ಗ್ರಹಣ ಅಂದ ತಕ್ಷಣ ಅಶುಭಗಳೇ ಆಗುತ್ತೆ ಅಂತಕ್ಕಂಥದ್ದು. ಯಾಕೆ ಈ ಒಂದು ತಿಳುವಳಿಕೆ ಮೊದಲಿಂದ ಬಂದಿದೆಯಲ್ಲ? ಒಂದು ಗ್ರಹಣ ಯಾವ ನಕ್ಷತ್ರದಲ್ಲಿ ಆಗುತ್ತದೆ ಅನ್ನುವ ಆಧಾರದ ಮೇಲೆ ಆ ನಕ್ಷತ್ರಗಳಿಂದ ಕೆಲವಷ್ಟು ನಕ್ಷತ್ರಗಳಿಗೆ ಗ್ರಹಣದ ದಿವಸದಲ್ಲಿ ತೊಂದರೆ ತೊಡಕುಗಳಾಗುವಂಥ ಯೋಗಫಲ ಮುಂದಿನ ಭವಿಷ್ಯತ್ತಿನಲ್ಲಿಯೂ ಆ ಕಾಲದಲ್ಲಿಯೂ ಅವರಿಗೆ ಸ್ವಲ್ಪ ತೊಂದರೆ ತೊಡಕುಗಳು ಆಗಬಹುದಾದ ಸಾಧ್ಯತೆ ಇದೆ ಅಂತ. ಅದು ವೈಜ್ಞಾನಿಕವಾಗಿ ಅಪ್ರಸ್ತುತ ಏನಲ್ಲ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ಸ್ವಾತಿ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೆ. ಸ್ವಾತಿ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೆ ಅಂತ ಹೇಳಿದ್ರೆ, ಸ್ವಾತಿ ನಕ್ಷತ್ರದಲ್ಲಿ ರಾಹು ಇದ್ದಾನೆ, ಚಂದ್ರ ಸ್ವಾತಿ ನಕ್ಷತ್ರಕ್ಕೂ ಬರ್ತಾನೆ, ಸೂರ್ಯ ಅದಕ್ಕಿಂತ 180 ಡಿಗ್ರಿ ದೂರದಲ್ಲಿದ್ದಾನೆ. ಹಾಗಾದಾಗ ಒಂದೇ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ನಿಮ್ಮ ಹತ್ರ ಅದ ಚಿತ್ರ ಇದೆ ನೋಡಿ, ಅದು ಅದನ್ನೇನಾದ್ರು ತೋರಿಸಿ. ಈಗ ಉದಾಹರಣೆಗೆ ಇದು ಸೂರ್ಯ, ಇದು ಚಂದ್ರ, ಇದು ಭೂಮಿ, ಇದು ಚಂದ್ರ. ಈ ಸೂರ್ಯ ನಿಜವಾಗಿ ನಮಗೆ ಸಣ್ಣದು ಕಾಣ್ತಾನೆ, ಭೂಮಿ ದೊಡ್ಡದಾಗಿ ನಾವು ಇರುವಂತದ್ದು ಬಹಳ ದೊಡ್ಡದು ಇದಾಗಿದೆ. ಚಂದ್ರ ಕೆಲವೊಮ್ಮೆ ದೊಡ್ಡದು ಕೆಲವೊಮ್ಮೆ ಸಣ್ಣದು, ಹೀಗೆ ಹತ್ರ ದೂರಕ್ಕೆ ಇರುವಾಗ ಕಾಣುತ್ತಾನೆ ನಮಗೆ. ಆದ್ರೆ ನಿಜವಾಗಿ ಸೂರ್ಯ ಬಹಳ ದೊಡ್ಡದಾದಂತಹ ಒಂದು ಆಕಾಶಕಾಯ. ಆಮೇಲೆ ಭೂಮಿ ಅದಕ್ಕಿಂತ ಅದರ ಪ್ರಮಾಣದಲ್ಲಿ ಅತ್ಯಂತ ಸಣ್ಣದು. ಚಂದ್ರ ಅದೇ ಭೂಮಿಗಿಂತಲೂ ಅತ್ಯಂತ ಸಣ್ಣದು. ಹಾಗಾದ್ರಿಂದ ಚಿತ್ರದಲ್ಲಿ ಸೂರ್ಯ ಹೀಗಿದೆ, ಅವನ ಕಿರಣ ಜಾಲ ಈ ರೀತಿ ಬರ್ತಾ ಇರುವಾಗ ಭೂಮಿಯ ಮೇಲೆ ಬಿದ್ದು ಅದು ಕೋಣಾಕೃತಿಯಲ್ಲಿ, ಒಂದು ಶಂಕು ಆಕೃತಿಯಲ್ಲಿ ಈ ರೀತಿ ಮುಂದೆ ಬರ್ತದೆ. ಮುಂದೆ ಬಂದಾಗ ಈ ಕೋಣಾಕೃತಿಯ ಈ ಚಂದ್ರನ ಹಿಂಬದಿಯಲ್ಲಿ ಬರುವಂತಹ ಈ ಭೂಮಿಯ ಹಿಂಬದಿಯಲ್ಲಿ ಬರುವಂತಹ ಇದಿಷ್ಟು ಜಾಗದಲ್ಲಿ ನೆರಳು ಉಂಟಾಗ್ತದೆ. ಯಾಕೆ? ಸೂರ್ಯನ ಕಿರಣವನ್ನು ಭೂಮಿ ತಡೀತದೆ. ಈ ನೆರಳಿನ ಮಧ್ಯದಲ್ಲಿ ಈಗ ಸಾಧಾರಣ ಹುಣ್ಣಿಮೆಯ ದಿವಸ ಈ ಕರಳದಲ್ಲೇ ಚಂದ್ರ ಸುತ್ತಾ ಇದ್ರೆ ಗ್ರಹಣ ಆಗುದಿಲ್ಲ. ಈ ನೆರಳಿನ ಭಾಗಕ್ಕೆ ಬಂದಾವಾಗ ಆವಾಗ ಗ್ರಹಣದ ಸ್ಥಿತಿ. ಅಂದ್ರೆ ನಕ್ಷತ್ರಗಳು ಅಂದ್ರೆ ಈಗ ನಾವು ಹೇಳಿದ್ವಲ್ಲ, ಯಾವ ನಕ್ಷತ್ರದಲ್ಲಿ ಅದನ್ನು ಕೂಡ ಈ ಚಿತ್ರದ ಆಧಾರದ ಉದಾಹರಣೆಗೆ ಈ ಚಂದ್ರ ಈ ಭೂಮಿಯ ಸುತ್ತುತ್ತಾ ಇರುವಾಗ ಈ 360 ಡಿಗ್ರಿಯನ್ನು 27 ಪಾಲು ಮಾಡಿದಾಗ 27 ನಕ್ಷತ್ರಗಳು ಬರ್ತದೆ. ಆ 27 ನಕ್ಷತ್ರಗಳಲ್ಲಿ ಕ್ರಮಿಸುವಾಗ ಅವ ಯಾವ ನಕ್ಷತ್ರದಲ್ಲಿ ಇರ್ತಾನೆ ಅನ್ನುವ ಆಧಾರದ ಮೇಲೆ ಆವಾಗ ಅಲ್ಲಿ ಭೂಮಿ ಮತ್ತು ಸೂರ್ಯನ ಕಕ್ಷಾವೃತ್ತಗಳು, ಭೂಮಿಯ ವಿಶ್ವವೃತ್ತ ಮತ್ತು ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿರುವ ಕ್ರಾಂತಿ ವೃತ್ತದ ಸಂಪಾತ ಬಿಂದುಗಳು, 2 ಬಿಂದುಗಳಲ್ಲಿ ಅದು ಸಂಪಾತ ಆಗ್ತದೆ. ಆ ಸಂಪಾತ ಆಗುವುದನ್ನು ನಾವು ರಾಹು ಮತ್ತು ಕೇತುಗಳು ಅಂತ ಹೇಳ್ತೇವೆ. ಆ ರಾಹು ಮತ್ತು ಕೇತುಗಳು ಆ ಸಂಪಾತ ಬಿಂದುವಿಗೆ ಬಂದಾವಾಗ ಆ ನಕ್ಷತ್ರ, ಆ ಯಾವ ಸಂಪಾತ ಬಿಂದುವಿನಲ್ಲಿ ಯಾವ ನಕ್ಷತ್ರ ಇರ್ತದೆ ಆ ನಕ್ಷತ್ರಕ್ಕೆ ಚಂದ್ರನು ಬಂದಾವಾಗ ಮತ್ತು ಅಲ್ಲಿ ಭೂಮಿಯ ನೆರಳಿನ ಒಳಭಾಗದವರೆಗೆ ಅಂತ ತನ್ನ 9 ಡಿಗ್ರಿ ಅಂತರಕ್ಕಿಂತ ಒಳಗಿನ ಭಾಗದಲ್ಲಿ ಬಂದಾವಾಗ ಆವಾಗ ಗ್ರಹಣ ಆಗ್ತದೆ. ಹಾಗಾದ್ರಿಂದ ಈ ಬಾರಿ ರಾಹು ಇರುವಂತಹ ನಕ್ಷತ್ರದ ಆ ಪಾಯಿಂಟ್ ನಲ್ಲಿ ಚಂದ್ರ ರಾಹುವಿನ ಸ್ವಾತಿ ನಕ್ಷತ್ರದಲ್ಲಿ ರಾಹು ಇದ್ದಾನೆ, ಅದೇ ಸ್ವಾತಿ ನಕ್ಷತ್ರಕ್ಕೆ ಚಂದ್ರ ಬರ್ತಾನೆ. ಆ ಅಂತರ ಭೂಮಿಯ ನೆರಳಿನ ಒಳಗೆ ಗ್ರಹಣ ಸಂಭವಿಸುತ್ತೆ. ಆದ್ರಿಂದ ಆ ಸ್ವಾತಿ ನಕ್ಷತ್ರದ ಹಿಂದಿನ ನಕ್ಷತ್ರ ಚಿತ್ರಾ ನಕ್ಷತ್ರದವರಿಗೆ, ಮುಂದಿನ ನಕ್ಷತ್ರದ ವಿಶಾಖ ನಕ್ಷತ್ರದವರಿಗೆ, ಸ್ವಾತಿ ನಕ್ಷತ್ರದ ಜನ್ಮ ಮತ್ತು ಅನುಜನ್ಮ ಮತ್ತು ತ್ರಿಜನ್ಮ ಅರ್ಥಾತ್ 9ನೇ ನಕ್ಷತ್ರ ಅರ್ಥಾತ್ ಶತಭಿಷ ಮತ್ತು ಆರ್ದ್ರಾ ನಕ್ಷತ್ರ, ಇಷ್ಟು ನಕ್ಷತ್ರದವರಿಗೆ ಅರಿಷ್ಟದ ಯೋಗ ಫಲ ಬರ್ತದೆ. ಸೊ ಇನ್ನು ಪಂಡಿತ್ರೆ, ಮತ್ತೆ ಇನ್ನು ಜನರಲ್ ಆಗಿ ಈ ರಾಶಿ ನಕ್ಷತ್ರಗಳನ್ನ ಬಿಟ್ಟು ಹೇಳೋದಾದ್ರೆ ಜನರಿಗೆ ಒಂದು ತಿಳುವಳಿಕೆ ನಾವು ಮೂಡಿಸ್ತಕ್ಕಂಥ ಪ್ರಯತ್ನ. ಗ್ರಹಣ ಅಂತಕ್ಕಂಥದ್ದು ಕೆಟ್ಟದು, ಗ್ರಹಣ ಅಂತಕ್ಕಂಥದ್ದು ನಮಗೆ ಬರೀ ಕೆಟ್ಟ ಫಲಗಳನ್ನೇ ಕೊಡುತ್ತೆ ಅಂತ ತಿಳುವಳಿಕೆ ಜನಗಳಲ್ಲಿ. ಅದು ನಿಜನಾ? ತಪ್ಪಾದ್ರೆ ಯಾಕೆ ತಪ್ಪು? ಅದು
ಖಂಡಿತ ನಿಜ ಅಲ್ಲ. ಅದು ಜನನೇ ಮಾಡಿಕೊಟ್ಟಿರುವಂತ ಕಲ್ಪನೆ, ಶಾಸ್ತ್ರ ಮಾಡಿಕೊಟ್ಟದ್ದಲ್ಲ, ಜನನೇ ಮಾಡಿಕೊಟ್ಟದ್ದು. ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾ ಹೋದ್ರೆ ಯಾವುದೂ ನಮಗೆ ಭಯ ಭೀತಿ ಹುಟ್ಟಿಸೋದಿಲ್ಲ. ಯಾವುದೂ ಶಾಸ್ತ್ರದಲ್ಲಿ ಮನುಷ್ಯನಿಗೆ ಕೆಟ್ಟದ್ದಾಗುವುದನ್ನು ನಿವಾರಿಸುವ ಮಾರ್ಗವನ್ನು ಹೇಳಿ ಇರ್ತದೆ. ಒಂದು ದೋಷ ಇದೆ ಅಂತ ಆದ್ರೆ ಆ ದೋಷಕ್ಕೊಂದು ಪರಿಹಾರವನ್ನು ಹೇಳಿ ಶಾಸ್ತ್ರಕಾರ ಹೇಳ್ತಾರೆ. ಜ್ಯೋತಿಷ್ ಶಾಸ್ತ್ರದಲ್ಲಿ ಎಲ್ಲೂ ಅಪವಾದ ಅಂತಿದೆ, ಪ್ರತಿಯೊಂದಕ್ಕೂ ಅಪವಾದ ಅಧ್ಯಾಯ ಅಂತ ಒಂದು ಹೇಳ್ತಾರೆ. ಮೊದಲಿಗೆ ದೋಷ ಹೇಳ್ತಾರೆ. ಮೊದಲಿಗೆ ಒಂದು ಉದಾಹರಣೆ ನಾವು ಮುಹೂರ್ತ ಮಾಲಿ ತಗೊಂಡ್ರೆ ಮೊದಲೇ ಸಂಜ್ಞಾಯ, ಪ್ರತಿಯೊಂದು ಅಧ್ಯಾಯದಲ್ಲೂ ಸಂಜ್ಞಾಧ್ಯಾಯ ಸಂಜ್ಞೆಗಳನ್ನು ಹೇಳಿದ್ರು. ಆ ನಂತರ ಅದರಲ್ಲಿ ದೋಷವನ್ನು ಎತ್ತಿ ಹೇಳಿದ್ರು. ದೋಷವನ್ನು ಎತ್ತಿ ಹೇಳಿದ ನಂತರ ಅದಕ್ಕೊಂದು ಅಪವಾದವನ್ನು ಹೇಳಿದ್ರು. ಅಪವಾದವನ್ನು ಎತ್ತಿ ಹೇಳಿದ ನಂತರ ಮತ್ತೆ ಬಲಾಬಲವನ್ನು ಹೇಳಿದ್ರು. ಆಮೇಲೆ ಗುಣಾಧ್ಯಾಯ ಅಂತ ಹೇಳಿದ್ರು. ಇಷ್ಟು 5 ಅಧ್ಯಾಯ ಬೇಕಾಯ್ತು ಅವರಿಗೆ ಮೂಲ ಮಾಡಿದಂಥ ಆರೋಪವನ್ನು ಅದನ್ನು ಮತ್ತೆ ಪುನಃ ಮಾಡಲಿಕ್ಕೆ. ಈ ಗ್ರಹಣ ಅನ್ನೋದು ಖಂಡಿತವಾಗಿಯೂ ಭಯದ ಪದ ಅಲ್ಲ. ಗ್ರಹಣ ಅಂದ ಕೂಡ ಭಯ ಪಡ್ಕೊಳ್ತೇವಲ್ಲ. ಇವತ್ತು ನಾವು ಹೇಳಿದ್ರೆ ಉದಾಹರಣೆ ಪಾಣಿಗ್ರಹಣ ಅಂತ, ಮಹಾಭಾರತ ಕಾಲದಲ್ಲಿ ಹೋದ್ರೆ ಉತ್ತರ ಗೋಗ್ರಹಣ, ದಕ್ಷಿಣ ಗೋಗ್ರಹಣ. ಅಲ್ಲಿ ಏನಾಯ್ತು, ಸೂರ್ಯನ ಪ್ರಕಾಶವು ಭೂಮಿಯ ಮೇಲೆ ಬೀಳುವುದನ್ನು ಕತ್ತಲೆ ಮಾಡ್ದ. ಯಾಕೆಂದ್ರೆ ಕತ್ತಲಾಯಿತು ಅಂತ ಗೋವುಗಳೆಲ್ಲ ಕೊಟ್ಟಿಗೆ ಹೋಗ್ಲಿ ಅಂತ ಹೇಳಿ. ಅಲ್ಲಿ ಗ್ರಹಣ ಹಿಡಿತು ಅಂತ ಹೇಳಿದ್ರೆ ಅಲ್ಲಿ ಏನು ಈ ಸೂರ್ಯ ರಾಹು ಹಿಡಿದ ಅಂತ ಹೇಳಲ್ಲ. ಗ್ರಹಣ ಅಂದ್ರೆ ನೇರವಾಗಿ ಭೂಮಿ ಮೇಲೆ ಬೀಳುವಂತ ಕಿರಣವನ್ನು ತಡೆದ ಮಧ್ಯದಲ್ಲಿ ಕತ್ತಲನ್ನು ಉಂಟು ಮಾಡೋದಕ್ಕಾಗಿ ರೂಪಿಸಿದ ನಿಯಮ. ಇಲ್ಲಿ ಏನಾಗಿದೆ ಅಂದ್ರೆ ಈ ಚಂದ್ರಗ್ರಹಣಕ್ಕಿಂತ ಸೂರ್ಯಗ್ರಹಣ ಮನುಷ್ಯರಿಗೆ ಸ್ವಲ್ಪ ಹೆಚ್ಚು ದೋಷ. ಯಾಕೆಂದ್ರೆ ಹಗಲಿನಲ್ಲಿ ಪ್ರತಿಯೊಬ್ಬರು ಸಹ, ರಾತ್ರಿ ಅಂದ್ರೆ ನಿದ್ರೆ ಕಾಲದಲ್ಲಿ ಇರ್ತಾರೆ. ಆ ನಿದ್ರೆ ಕಾಲದಲ್ಲಿ ಇರುವಾಗ ಜನರಿಗೆ ಅದರ ಬಗ್ಗೆ ಕಲ್ಪನೆಗಳಿರಲ್ಲ. ಸುಷುಪ್ತಾವಸ್ಥೆಯಲ್ಲಿ ಮನುಷ್ಯನಿಗೆ ಈ ಜಾಗ್ರತೆ ಚಿಂತೆ ಇರೋದಿಲ್ಲ. ಸೂರ್ಯಗ್ರಹಣ ಆದಾಗ ತುಂಬಾ ಇದಿರ್ತದೆ. ಮತ್ತೆ ಇನ್ನೊಂದೇನು ಅಂದ್ರೆ ಸೂರ್ಯನ ಕಿರಣಗಳು, ವೇದಗಳೆಲ್ಲ ಹೇಳ್ತದೆ ಪ್ರತಿಯೊಂದನ್ನು ಸಹ ರಶ್ಮಯೋವೋ ಮಿಥುನಮ್ಮನೋ ಮಿಥುನಗುರಿ ಢುಮ್ ಅಂತ ಬರ್ತದೆ ರಶ್ಮಿಗಳು. ಆ ಕಿರಣಗಳು ಬೆಳಿಗಾದ್ರೆ ಎಲ್ಲ ಮನುಷ್ಯನ ಮೇಲೆ ಬಿದ್ದಂತಹ ಪರಿಣಾಮ ಬೀಳುತ್ತದೆ. ಸಾಯಂಕಾಲ ಆದ್ರೆ ಪುನಃ ಅದನ್ನು ತಗೊಡ್ಕೊಂಡು ಅಸ್ತಾಗ್ತಾನೆ. ಇದನ್ನೇ ಆರಣ್ಯಕ್ಕೆ ಹೇಳ್ತಾರೆ, ಯೋಸೌ ತಪನ್ನೊದೇತಿ ಸರ್ವೇಶಾಂ ಭೂತಾನಾಂ ಪ್ರಾಣಾನಾದಾಯೋತೇತಿ ಮಾಮೇ ಪ್ರಜಾಯಾಮ ಪಶೂನಾಂ ಮಾಮಮ ಪ್ರಾಣಾನಾದಾಯೋದಗಾ ಅಸವ್ಯೋಸ್ತಮೇತಿ. ಹೀಗೆ ಆರಣ್ಯಕಗಳಲ್ಲಿ ಹೇಳ್ತಾರೆ. ಆದ್ದರಿಂದ ಈಗ ಮನುಷ್ಯನ ಮೇಲೆ ಪರಿಣಾಮ ಬೀಳುವಂತಹ ಕಿರಣಗಳಿಗೆ ತಡೆಯಾದಾಗ ಮನುಷ್ಯನ ಇಲ್ಲಿರುವಂತಹ ಕೇವಲ ಅಶುಭ ಅಂತಕ್ಕಂಥದ್ದು ಬೇಡ, ಭಯ ಬೇಡ. ಓಕೆ ಡಾಕ್ಟರ್ ನಾಗರಾಜ್, ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಇವಾಗ ಒಂದು ವಿಷಯ, ಮನುಷ್ಯ ಅಂತಕ್ಕಂಥವನು ಬುದ್ಧಿವಂತ ಜೀವಿ. ಅವನಿಗೆ ಗ್ರಹಣಗಳು ಯಾವಾಗ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪರಿಹಾರಗಳು ಯಾವ್ಯಾವ ರಾಶಿಯವರಿಗೆ, ಯಾವ್ಯಾವ ನಕ್ಷತ್ರದ, ಸೊ ನಾವೆಲ್ಲ ಮಾಧ್ಯಮದ ಮುಖಾಂತರ ನಾವು ಹೇಳ್ತೀವಿ, ಜನಗಳು ಎಚ್ಚೆತ್ಕೋತಾರೆ. ಹಾಗಾದ್ರೆ ಪಶು ಪಕ್ಷಿಗಳ ವಿಚಾರಗಳು ಏನು? ಇವುಗಳಿಗೆ ಗ್ರಹಣದ ಯಾವುದೇ ತೊಂದರೆಗಳಾಗೋದಿಲ್ವಾ? ಇವುಗಳಿಗೆ ಶುಭ ಅಶುಭ ಫಲಗಳಿಲ್ವಾ? ಮನುಷ್ಯ ಬುದ್ಧಿಜೀವಿ ಎನ್ನುವಂತಹ ನೆಲೆಯಲ್ಲಿ ಎಷ್ಟು ತಿಳಿದರೂ ಕೂಡ ನಮಗಿಂತ ಬಹು ವಿಚಾರಗಳಲ್ಲಿ, ಪ್ರಾಣಿಗಳಲ್ಲಿ ಆ ಒಂದಿಷ್ಟು ಪ್ರಕೃತಿಯಲ್ಲಿ ನಡೆಯುವಂತಹ ಚಟುವಟಿಕೆಗಳ ಮೂಲಕ ಪ್ರಾಣಿ ಪಕ್ಷಿಗಳು ತಿಳ್ಕೊಳ್ತಾರೆ. ನಮಗೆ ಮಾಧ್ಯಮ ಇದೆ ಸತ್ಯ, ನಮಗೆ ಬೇಕಾದಷ್ಟು ಮಾಧ್ಯಮಗಳು, ಶಾಸ್ತ್ರಗಳು ಬೇರೆ ಬೇರೆ ವಿಭಾಗಗಳಲ್ಲಿ, ವೈಜ್ಞಾನಿಕವಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ನಮ್ಮ ಭೂಮಿಯಲ್ಲಿ ನಡೆಯತಕ್ಕಂಥ ಆಗು ಹೋಗುಗಳ ಬಗ್ಗೆ ನಮಗೆ ಮಾಹಿತಿಗಳನ್ನ ನಾವು ಪಡ್ಕೊಳ್ಳಿಕ್ಕೆ ಬೇಕಾದಷ್ಟು ಮಾಧ್ಯಮಗಳಿದ್ದಾವೆ. ಆದರೆ ಪಶು ಪಕ್ಷಿಗಳು ಸಹಜವಾಗಿ ನಾವು ಯೋಚನೆ ಮಾಡಬಹುದು. ಬೆಳಗ್ಗಿನ ಜಾವ 5 ಗಂಟೆ ಆಯ್ತು ಅಂದ ತಕ್ಷಣಕ್ಕೆ ಒಂದು ಕೋಳಿ ಕೂಗನ್ನ ಹಾಕುತ್ತದೆ. ಅದಕ್ಕೆ ಗಂಟೆ 5 ಆಯ್ತು ಅಂತ ಯಾರು ಹೇಳಿರೋದಿಲ್ಲ ಅಥವಾ ಗಂಟೆಯನ್ನ ನೋಡಿರೋದಿಲ್ಲ. ಆದ್ರೂ ಕೂಡ ಕೋಳಿ ಕೂಗನ್ನ ಸಮಯಕ್ಕೆ ಸರಿಯಾಗಿ ಕೂಗ್ತದೆ ಅಂತಾದ್ರೆ ಅದಕ್ಕೊಂದು ಶಕುನ, ಸಹಜವಾದಂತಹ ಕೆಲವೊಂದಿಷ್ಟು ಪರಿಣಾಮಗಳು, ಜೊತೆಯಲ್ಲಿ ಸಹಜವಾದಂತಹ ಮನೋ ವಿಕಾಸತೆಗಳು ಅದರಲ್ಲಿ ಆಗುವ ಕಾರಣದಿಂದಾಗಿ ಆ ಪ್ರಾಣಿ ಪಕ್ಷಿಗಳಿಗೆ, ಪ್ರತಿಯೊಂದು ಜೀವಿಗಳಿಗೂ ಕೂಡ ತನ್ನದ್ದೇ ಆದಂತಹ ದೃಷ್ಟಿಯಲ್ಲಿ ಅದನ್ನು ಕಂಡುಕೊಳ್ಳುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಮತ್ತೆ ಜೊತೆಯಲ್ಲಿ ಮನುಷ್ಯನ ಒಂದು ಜ್ಞಾನ ಅಥವಾ ಬುದ್ಧಿ, ಈ ಬುದ್ಧಿ ಕೆಲವೊಂದು ವಿಚಾರಗಳಲ್ಲಿ ಕೆಲಸವನ್ನು ಮಾಡೋದಿಲ್ಲ. ನಮಗೆ ಬಹು ವಿಚಾರಗಳಲ್ಲಿ ನಾವು ನೋಡಬಹುದು, ನಮಗೆ ಗೊತ್ತಿರ್ತದೆ ನಮ್ಮ ಇಹ ಸ್ಥಿತಿಗತಿಗಳು. ನಾಳೆ ಬೆಳಿಗ್ಗೆ ಎದ್ದು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯ ಒಳಗೆ ಇಂತಹ ಕೆಲಸವನ್ನ ನಾವು ನಡೆಸಬೇಕು ಅನ್ನುವಂತಹ ಸಂಕಲ್ಪವನ್ನ ನಾವು ಮಾಡ್ತೇವೆ. ಆದರೆ ಅಂತಹ ಸಂಕಲ್ಪ ಈಡೇರಿರತಕ್ಕಂತಹ ವ್ಯವಸ್ಥೆ ಅತ್ಯಂತ ಕಮ್ಮಿ. ಇದನ್ನ ನಾವು ಸೂಕ್ಷ್ಮ ದೃಷ್ಟಿಯಲ್ಲಿ ಕಂಡ್ರೆ ಮಾತ್ರ ನಮಗೆ ಅರ್ಥ ಆಗ್ತದೆ. ನಮ್ಮ ಸಂಕಲ್ಪ ಎಲ್ಲಾ ಜ್ಞಾನವನ್ನ ಇದ್ದೂ ಸಂಕಲ್ಪ ಮಾಡಿದ ಸಂಕಲ್ಪ ಈಡೇರೋದಿಲ್ಲ. ಇದನ್ನು ನಾವು ಬಹು ವಿಚಾರದಲ್ಲಿ ಸೂಕ್ಷ್ಮ ಚಿಂತನೆಯನ್ನ ಮಾಡಿದ್ರೆ ನಿಮಗೆ ಅಧ್ಯಯನಕ್ಕೆ ಬರ್ತದೆ. ನೀವು ಯೋಚನೆ ಮಾಡಿರ್ಬೋದು, ಇಷ್ಟು ಗಂಟೆಗೆ ಮನೆಯಿಂದ ಹೊರಟು ಇಷ್ಟು ಗಂಟೆಗೆ ನಾನು ಇಂಥ ಜಾಗಕ್ಕೆ ಸೇರಬೇಕು ಅನ್ನುವಂಥ ನಿರ್ಣಯ ಮಾಡಿದ್ರೆ ಆ ನಿರ್ಣಯದಂತೆ ನೀವು ನಡಿಲಿಕ್ಕೆ ಆಗೋದಿಲ್ಲ. ಅಂದ್ರೆ ನಮ್ಮನ್ನ ಒಂದು ವಿಶೇಷ ಶಕ್ತಿ ನಿಯಂತ್ರಣದಲ್ಲಿ ಇಟ್ಟು ಅದು ಕೆಲಸವನ್ನ ಮಾಡಿಸ್ತಾ ಇರ್ತದೆ ಅನ್ನುವಂಥದ್ದಕ್ಕೆ ಇದೊಂದು ಆಧಾರ. ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿಯೇ ವಿಶೇಷವಾದ ಒಂದು ಶಕ್ತಿಯನ್ನ ಕೊಟ್ಟು, ಹೌದು, ಪ್ರಕೃತಿಯಲ್ಲಿ ಆಗೋ ಬದಲಾವಣೆಗಳ ಮುನ್ಸೂಚನೆ ಮನುಷ್ಯನಿಗಿಂತ ಚೆನ್ನಾಗಿ ಅವುಗಳಿಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಹಳ್ಳಿಗಳಲ್ಲಿ ನಾಯಿಗಳು ತಲೆ ಎತ್ತಿ ಬೊಗಳ್ತಾ ಇದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ.
ಅದು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ. ಮಳೆ ಬರುವಂತಹ ಸಂಕೇತಗಳನ್ನ ಬಹು ವಿಚಾರಗಳಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಾಣ್ತೇವೆ. ಆ ಹಿನ್ನೆಲೆಯಲ್ಲಿ ಗ್ರಹಣದ ವಿಚಾರಗಳು ಕೂಡ ಅವುಗಳಿಗೆ ಗೊತ್ತಾಗ್ತದೆ. ನೀವು ಮತ್ತೊಂದು ಮಾಡಿದ್ರೆ ಸೂರ್ಯಗ್ರಹಣದ ಹೊತ್ತಿನಲ್ಲಿ ನೀವು ಪ್ರಾಕೃತಿಕವಾಗಿ ನೋಡಿದ್ರೆ ಯಾವ ಪಕ್ಷಿಗಳು ಹಾರ್ತಾ ಇರೋದಿಲ್ಲ, ಯಾವ ಪ್ರಾಣಿಗಳು ಒಂದು ಕಡೆಯಲ್ಲಿ ಈಗ ಆಚೀಚೆ ಓಡಾಡ್ತಾ ಇರುವ ಮಂಗಗಳು ಮರದ ಮರೆಯಲ್ಲಿ ಹೋಗ್ತವೆ, ಹಕ್ಕಿಗಳೆಲ್ಲ ಒಂದು ಕಡೆಯಲ್ಲಿ ಎಲ್ಲಿಯೋ ಒಂದು ಕೂತ್ಕೊಳ್ತವೆ. ನಮಗಿಂತ ಹೆಚ್ಚು ಅವುಗಳಿಗೆ ಸಿಕ್ಸ್ತ್ ಸೆನ್ಸ್. ಒಳ್ಳೆ ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮ ಚರ್ಚೆಯ ಪ್ರಮುಖ ಘಟ್ಟ, ಈ ಚಂದ್ರಗ್ರಹಣದಿಂದ ಯಾವ ಯಾವ ರಾಶಿಯವರಿಗೆ, ಯಾವ ಯಾವ ನಕ್ಷತ್ರದವರಿಗೆ ಶುಭ ಅಶುಭ ಫಲಗಳಿದೆ, ಅದಕ್ಕೆ ಪರಿಹಾರ ಏನು ತಿಳ್ಕೊಳ್ಳೋಣ ಒಂದು ಬ್ರೇಕ್ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೆಸ್ಟೋಲೆಕ್ಸ್, ಲೆಟ್ಸ್ ಯು ಸ್ಲೀಪ್ ನೋ ಮ್ಯಾಟರ್ ವಾಟ್. ಹಿಂದುಲೇಗ ಭೃಂಗ, ದೃಢವಾದ ಕೂದಲಿಗೆ. ಆಫೀಸ್ಗೆ ಹೋಗ್ತೀರಂದ್ರೆ ನೀವೇನ ಕೆಲಸ ಮಾಡೋದು? ಒಂದಿನ ನಂತರ ಜೀವಿಸಿ ನೋಡಿ. ನನ್ನಂತೆ ಲೈಫ್ ನಡೆಸೋ ಒಂದಿನ ಗೊತ್ತಾಗುತ್ತೆ. ಐಡಿಯಾ. ಅಜಯ್, ಸೇಲ್ಸ್ ಡೌನ್ ಆಗಿದೆ, ನೀನ್ ಬೇಗ ಆಫೀಸ್ ಬಾ. ಎಕ್ಸ್ಕ್ಯೂಸ್ ಮೀ. ಅಮ್ಮ ಅವರೇ 2 ದಿನ ಬರಕ್ ಹೋಗಲ್ಲ. ಶರ್ಮಾ ಸಖತ್ ಟೆನ್ಷನ್ ಕಣು. ನೀನ್ ರಜೆ ಪ್ಲೀಸ್ ಪೋಸ್ಟ್ಪೋನ್ ಮಾಡು. ಮೇಡಮ್ ಆರ್ಟಿಕಲ್ ನ ಡೆಡ್ಲೈನ್ ಇವತ್ತು. ಮೇಡಮ್ ನೀರ್ ಬರಲ್ಲ, ತುಂಬಿಸಿದೆ. ಅಜಯ್, ನೀವು ವಿಶಾಖಪಟ್ಟಣಕ್ಕೆ ಹೋಗಬೇಕಾಗುತ್ತೆ. ಸೊ ಹೇಗಿತ್ತು ಈ ದಿನ? ಕಾಫಿ ಮಾಡಿ ತರ್ತೀನಿ. ಬೇಡ, ನಾನೇ ಮಾಡ್ತೀನಿ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಕ್ಕೆ ಟೆಲಿಫೋನ್ ಎಕ್ಸ್ಚೇಂಜ್. ವಾಟ್ ಎನ್ ಐಡಿಯಾ. I'll be there in a swish. We'll be there in a swish. ಸಮರ್ಪಿಸುತ್ತಿದ್ದೇವೆ ಸಂಪೂರ್ಣ ಹೊಸ ಸುಜುಕಿ ಸ್ವಿಶ್. Be there in a swish. ಪ್ರಜಾವಾಣಿ ತಾಜಾ ನಿರೂಪಣೆ ಹಾಗೂ ಕನ್ನಡಕ್ಕೆ ಹೊಸದಾದ ಕತೆ. ವಿಜಯ ಕರ್ನಾಟಕ, ಇದು ಸಮ್ಮರ್ಗೆ ಹಾಟ್ ಅಂಡ್ ಕೂಲ್ ಸಿನಿಮಾ. ಜನ ಹಾಗೂ ಪತ್ರಿಕೆಗಳು ಮೆಚ್ಚಿದ ಚಿತ್ರ ಪರಾರಿ. ಸ್ವೀಡಿ ಹಾರ್ಟ್, ನಾಳೆ ಸ್ಯಾಟರ್ಡೇ, ಎಲ್ಲಾದ್ರೂ ಹೊರಗೆ ಹೋಗೋಣ. ಸ್ಯಾಟರ್ಡೇ ಅಂತೂ ಪ್ರತಿ ಶನಿವಾರ ಬರುತ್ತೆ, ಆದ್ರೆ ನನ್ನ ಮಾವಿನ ಸೀಸನ್. ಯಾರೋ ಮಹಾಪುರುಷರು ಹೇಳಿದ್ದಾರೆ ಮಾವು ಮತ್ತು ಲವ್ವಿಗೆ ಯಾವುದೇ ಸೀಸನ್ ಇಲ್ಲ ಅಂತ. ಆಯ್ದ ರಸಭರಿತ ಮಾವುಗಳಿಂದ ತಯಾರಿಸಲಾಗಿದೆ ಮಾಜಾ, ಎಲ್ಲಾ ಸೀಸನ್ ನ ಮಾವು. 2 April 2011 ವರ್ಲ್ಡ್ ಕಪ್ ಕ್ರಿಕೆಟ್ ನ ಫೈನಲ್ ಮ್ಯಾಚ್. ನಮ್ಮ 3 ವಿಕೆಟ್ ಬಿದ್ದಾಗಿತ್ತು, ಗುರಿ ಇನ್ನು ದೂರ ಇತ್ತು. ಎಕ್ಸ್ಪರ್ಟ್ಸ್ ನ ಪ್ರಕಾರ ಟೀಮ್ ನ ಇನ್ಫಾರ್ಮ್ ಬ್ಯಾಟ್ಸ್ಮನ್. ಆದರೆ ನನ್ನ ಮನಸ್ಸಿನಲ್ಲಿ ಬೇರೇನೋ ಇತ್ತು. ಯಾಕಂದ್ರೆ ಗೆಲ್ಲೋದಕ್ಕೆ ಡಿಫರೆಂಟ್ ಆಗಿ ಯೋಚಿಸಬೇಕು. ಮೆಕ್ಡಾವಲ್ಸ್ ನಂಬರ್ 1 ಪ್ಲಾಟಿನಮ್ ಸೋಡಾ, ದ ನಂಬರ್ 1 ಸ್ಪಿರಿಟ್ ಆಫ್ ಲೀಡರ್ಶಿಪ್. ಯಾರಿಗೋ ಸ್ಮೈಲ್ ಬಿಟ್ರೆ, ಯಾರಿಗೋ ಖುಷಿ ಕೊಟ್ರೆ, ಬೆಲ್ಲ ಕ್ರೇಜಿ ಹೌದಾದ್ರೆ ಹಾನಾ ಕ್ರೇಜಿ. ಹಾಗೆ ಸುಮ್ಮನೆ ಕಸಿದುಕೊಳ್ಳಲಿ ಖುಷಿ, ಕೋಕಾ ಕೋಲಾ ಕುಡಿಸಿ. ಅಟೆನ್ಷನ್ ಪ್ಯಾಸೆಂಜರ್ಸ್, ನಮ್ಮ ಏರ್ ಹೋಸ್ಟೆಸಸ್ ಮಿಸ್ ಯೂನಿವರ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲು ಹೋಗಿದ್ದಾರೆ. ನಮಗೆ ಹೊಸ ಏರ್ ಹೋಸ್ಟೆಸ್ ಬೇಕಾಗಿದ್ದಾರೆ. And the winner is ಹಳೆಯ ಆರ್ಡಿನರಿ ಬ್ಯಾಗ್ ಬಿಟ್ಟು ಬಿಡಿ, ಸ್ಟೈಲಿಶ್ VIP ವರ್ಕ್ ತನ್ನಿ. VIP, ಇಂಡಿಯಾಸ್ ನಂಬರ್ 1 ಲಗೇಜ್. ನಮ್ ಬೆವರಾಗ ಶೋಕಿ ಮಾಡ್ತಿದ್ದೀರಲ್ಲ, ಕಡೆಗ್ ಸಿಗೋದು ನಿಮ್ಗೂ 6 ಮುರೆ. ಇವತ್ತು ನಿಮ್ಮಪ್ಪಯ್ಯ, ನಾಳೆಗ್ ನೀವು. ಬೇರೆ ಆಪ್ಷನ್ ಇಲ್ವಾ? ಅದೇನಂದ್ರೆ ರಾಜನ್ ಸಾರ್ಗೆ magicbricks.com ನ ಅಭ್ಯಾಸ ಆಗ್ಬಿಟ್ಟಿದೆ. ನೆಚ್ಚಿನ ಪ್ರಾಪರ್ಟೀಸ್ ನ ಎಲ್ಲಕ್ಕಿಂತ ಹೆಚ್ಚಿನ ಆಪ್ಷನ್ಸ್. magicbricks.com. ನಿಮ್ಮ ಸ್ಫೂರ್ತಿಯನ್ನು ಹೆಚ್ಚಿಸಿಕೊಳ್ಳಿ. ರಸಭರಿತ ನಿಂಬೆಯ ನೈಸರ್ಗಿಕ ಸತ್ವಗಳೊಂದಿಗೆ. ಮಿನಿಟ್ ಮೇಡ್ ನಿಂಬು ಫ್ರೆಶ್, ಮೇಡ್ ವಿತ್ ನೇಚರ್. ಕಣ್ಸೆಳೆಯುವ ಹೊಸ ಎಕ್ಸ್ಟೀರಿಯರ್ಸ್, ಪವರ್ಫುಲ್ CR4 ಎಂಜಿನ್, ಅಚ್ಚರಿಗೊಳಿಸುವ 25 kmpl. ಇಂಡಿಕಾ EV2 ತನ್ನ ವರ್ಗದಲ್ಲೇ ಅತ್ಯಂತ ಇಂಧನ ಮಿತವ್ಯಯಕರ ಕಾರು. ಈಗ ಒಂದು ವಿಶೇಷ ಬೆಲೆಯಲ್ಲಿ ಕೇವಲ 3,90,000 ರೂಪಾಯಿ.
ಇಲ್ಲಿ ಜನನಾಯಕ ಅಂದ್ರೆ ಜನರ ಸೇವಕ ಆಗಿರ್ಬೇಕು, ಆದ್ರೆ ಇಲ್ಲಿ ಜನರೇ ಸೇವಕರಾಗ್ಬಿಟ್ಟವ್ರೆ. ಚನ್ನಪಟ್ಟಣದ ರಾಜಕಾರಣಿಗಳು ನಮ್ಮನ್ನ ಪ್ರಜೆಗಳನ್ನ ಬೊಂಬೆ ತರ ಕುಣಿಸ್ತಾ ಇದ್ದಾರೆ. ಒಂದ್ ರೀತಿ ಪ್ರಜೆಗಳು ರಾಜನರ್ತಿಕೆಗಳಾಗ್ಬಿಟ್ಟವ್ರೆ. ದುಡ್ಡು ಪಡೆದು ಮತ ಹಾಕುವ ಮತದಾರರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಕಳಿಸೋದು ಸರಿಯಾ? ನಿಮ್ಮ ಉತ್ತರ ಹೌದು ಎಂದಾದಲ್ಲಿ ಎಸ್ ಎಂದು, ಇಲ್ಲ ಎಂದಾದಲ್ಲಿ ನೋ ಎಂದು ಟೈಪ್ ಮಾಡಿ. SMS ಮಾಡಬೇಕಾದ ಸಂಖ್ಯೆ 9241012211. ಫಲಿತಾಂಶಕ್ಕಾಗಿ ವೀಕ್ಷಿಸಿ ನ್ಯೂಸ್ ಲಂಚ್ ಮಧ್ಯಾಹ್ನ 1 ಗಂಟೆಗೆ. ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ ಇವತ್ತು ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣದಿಂದ ಯಾವ ನಕ್ಷತ್ರದವರಿಗೆ, ಯಾವ ಯಾವ ರಾಶಿಯವರಿಗೆ ಏನೇನು ಶುಭ ಅಶುಭಗಳು ಅಂತಕ್ಕಂಥದ್ದು ಇದ್ರ ಬಗ್ಗೆ ಜಯರಾಮಾಚಾರ್ಯ ಅವರು ತಿಳಿಸ್ಕೊಡ್ತಾರೆ. ಗುರುಗಳೇ, ಇವಾಗ ನಕ್ಷತ್ರದ ವಿಚಾರಕ್ಕೆ ಬರೋದಾದ್ರೆ ನೀವು ಆಗಲೇ ಒಂದು ಲಿಸ್ಟ್ ಹೇಳಿದ್ರಿ ಯಾವ ಯಾವ ನಕ್ಷತ್ರದವರು ಅಂತ. ಮತ್ತೊಂದು ಸರ್ತಿ ಉಚ್ಚಾರಣೆ ಮಾಡ್ಬೋದಾ ಅಂತ. ಸ್ವಾತಿ ನಕ್ಷತ್ರದಲ್ಲಿ ಗ್ರಹಣ ಆಗ್ತದೆ. ಸ್ವಾತಿ ನಕ್ಷತ್ರ, ಆದ್ರಿಂದ ಸ್ವಾತಿ ನಕ್ಷತ್ರದವರಿಗೆ ಅರಿಷ್ಟ ಇದೆ. ಅದರ ಹಿಂದಿನ ಮತ್ತು ಮುಂದಿನ ನಕ್ಷತ್ರ, ಹಿಂದಿನ ನಕ್ಷತ್ರ ಚಿತ್ರ, ಮುಂದಿನ ನಕ್ಷತ್ರ ವಿಶಾಖ. ಈ 2 ನಕ್ಷತ್ರದವರಿಗೂ ಅದರಲ್ಲಿ ತಾಪತ್ರ ಇದೆ. ಮತ್ತೆ ಅದರದಂತ ಅನುಜನ್ಮ ಅಂದ್ರೆ 9 ನಕ್ಷತ್ರಗಳಿಗೆ ಜನ್ಮ, ಕ್ಷೇಮ, ವಿಪತ್ತು, ಸಾಧಕ, ಜನ್ಮ, ಸಂಪತ್ತು, ವಿಪತ್ತು, ಕ್ಷೇಮ, ಪ್ರತ್ಯರ, ಸಾಧಕ, ವಧೆ, ಮೈತ್ರ, ಪರಮೈತ್ರ ಅಂತ ಹೀಗೆ 9 ನಕ್ಷತ್ರಗಳ ಬಗ್ಗೆ ವ್ಯವಸ್ಥೆ ಹೇಳಿದೆ. ಅದರಲ್ಲಿ 9 ಪರಮೈತ್ರ ಆದ ನಂತರ ಪುನಃ ಜನ್ಮ, ಅನುಜನ್ಮ 9ನೇದು ಅಂದ್ರೆ ಅದು ಶತಭಿಷ. ಅದರ ನಂತರ ಆರ್ದ್ರ, ಹೀಗೆ ಈ ಆರಿದ್ರ, ಹಾಗಾಗಿ ಒಟ್ಟು 5 ನಕ್ಷತ್ರಗಳು. ಇಷ್ಟು ನಕ್ಷತ್ರಗಳಿಗೆ ಮತ್ತು ತುಲಾ ರಾಶಿಯವರಿಗೆ, ಅದರ ಹಿಂದಿನ ಮುಂದಿನ ರಾಶಿಯವರಿಗೆ ಅರ್ಥಾತ್ ಕನ್ಯಾ ಮತ್ತು ವೃಶ್ಚಿಕ ರಾಶಿಯವರಿಗೆ, ಮತ್ತು ಅದರ 6ನೇ ರಾಶಿ ಶತ್ರು ಭಾವ, ಹಾಗಾದ್ರಿಂದ ಮೀನ ರಾಶಿ. ಅದರ ಅಷ್ಟಮ ಭಾವ 6ನೇ ಮತ್ತು 8ನೇ ಭಾವ ರೋಗ ಮತ್ತು ಆಯುಷ್ ಭಾವ ಅಂತ ಆಗ್ತದೆ. ಆ 2 8ನೇ ವೃಷಭ ರಾಶಿ. ಈ ಇಷ್ಟು ರಾಶಿಯವರಿಗೆ ಈಗ ದೋಷದಿದೆ. ಈ ರಾಶಿಯವರು ಅದರ ಬಗ್ಗೆ ಆಚರಣೆ ಮಾಡ್ತಾ ಇರುವಾಗ ಒಂದು ಈ ಸ್ನಾನಾದಿಗಳನ್ನು ಮಾಡೋದು, ಜಪತಪಾದಿಗಳನ್ನು ಮಾಡೋದು, ದಾನ ಮಾಡೋದು. ಈ ದಾನ ಯಾವುದು? ಅಕ್ಕಿ, ಚಂದ್ರನ ಧಾನ್ಯ ಅಕ್ಕಿ ಮತ್ತು ರಾಹುವಿನ ಧಾನ್ಯ ಉದ್ದು. ಈ 2 ಧಾನ್ಯಗಳನ್ನು ಪರಿಹಾರ ಹೇಳ್ತಾ ಇದ್ದಾರೆ. ಅವ್ರು ಹೇಗಿರ್ಬೇಕು? ಈಗ ಇಷ್ಟು ನಕ್ಷತ್ರ ಮತ್ತೆ ರಾಶಿಯವ್ರಿಗೆ ಹೇಳಿದ್ರಲ್ವಾ, ಇವರುಗಳಿಗೆ ಅಶುಭ ಫಲಗಳು ಅಂತ. ಅಶುಭ ಫಲಗಳು ಜಾಸ್ತಿ. ಅಶುಭ ಫಲಗಳು ಈಗ ಗ್ರಹಣ ಕಾಲದಿಂದ ಅಶುಭ ಭಯಂಕರ ಆಗಿಬಿಡ್ತದೆ, ಏನೋ ದೊಡ್ಡ ದುರಂತ ಆಗ್ತದೆ ಅನ್ನುವಂತ ಭಯ ಭೀತಿ ಯಾರಿಗೂ ಬೇಡ. ಕಿರಣ ಜಾಲದಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಹುಣ್ಣಿಮೆ ದಿವಸ ಬುದ್ಧಿಭ್ರಮಣೆ ಜಾಸ್ತಿ ಆಗೋದು, ಅಥವಾ ಸೂರ್ಯನ ದೇಶದಿಂದಾಗಿ ಸೆಕೆ ಆಗೋದು, ಅಥವಾ ಚರ್ಮದ ಕಾಯಿಲೆ ಬರೋದು, ಹೆಚ್ಚು ಎಕ್ಸ್ಪೋಸ್ ಆದಾಗ ರ್ಯಾಷಸ್ ಬರೋದು ಇತ್ಯಾದಿಗಳೆಲ್ಲ ಮನುಷ್ಯನಿಗೆಲ್ಲ ಇರುವಂತದ್ದು. ಹಾಗಿರುವಂತದ್ದು ಕಿರಣ ಜಾಲದಿಂದ ಪರಿಣಾಮ ಆಗ್ತದೆ, ವೈಜ್ಞಾನಿಕ ಆಗ್ತದೆ ಅಂತ ನಾವು ಒಪ್ಪಿಕೊಳ್ಳೋಣ. ಈ ಗ್ರಹಣದ ಕಾಲದಲ್ಲಿ ಆ ಕಿರಣ ಜಾಲಕ್ಕೆ ವ್ಯತ್ಯಯ ಬರ್ತದೆ, ಆದಾಗ ಅವರದಂತ ಪರಿಣಾಮ ವೈಜ್ಞಾನಿಕವಾಗಿ ಮನುಷ್ಯನ ಮೇಲೆ ಆಗ್ತದೆ. ಹಾಗಿರ್ತಾ ಇರುವಾಗ ಈ ನಕ್ಷತ್ರಗಳವರಿಗೆ ಯಾಕೆ ಆಯಾ ನಕ್ಷತ್ರದ ದೈಹಿಕ ಕಾನ್ಸ್ಟಿಟ್ಯೂಯೆನ್ಸಿ, ಪ್ರತಿಯೊಂದು ನಕ್ಷತ್ರದವರಿಗೆ ಆ ನಕ್ಷತ್ರ ಅಂತ ಯಾಕೆ ಹೆಸರಿಡ್ತಾರೆ ಅಂದ್ರೆ ಅವರ ದೈಹಿಕವಾದ ಕಾನ್ಸ್ಟಿಟ್ಯೂಯೆನ್ಸಿ ಒಂದು ಆ ನಕ್ಷತ್ರದ ಆಧಾರದಲ್ಲಿ ಆಗ್ತದೆ. ಆ ಕಿರಣ ಜಾಲ ಅನುಜನ್ಮಕ್ಕೆ, ತ್ರಿಜನ್ಮಕ್ಕೆ ಮತ್ತು ಅದರದಂತ ಹಿಂದಿನ ಮುಂದಿನ ನಕ್ಷತ್ರದವರಿಗೆ ಅದರದಂತ ಕಿರಣ ಜಾಲದ ಎಫೆಕ್ಟ್ ಆಗಿರೋದ್ರಿಂದ ತೊಂದರೆ ಆಗ್ತದೆ. ಹಾಗಾದ್ರಿಂದ ಅವ್ರು ಏನು ಮಾಡಬೇಕು? ಒಂದು ಸ್ನಾನ ಮಾಡುವುದು, ಒಂದು ಆದಷ್ಟು ಮನೆಯ ಒಳಗೆ ಹೊರಗೆ ಯಾರೂ ಹೋಗಬಾರದು, ಅವರಂತೂ ವಿಶೇಷವಾಗಿ ಹೋಗಬಾರದು. ಮತ್ತು ಆದಷ್ಟು ದೇವತಾ ಧ್ಯಾನಗಳನ್ನು ಮಾಡಬೇಕು, ಮತ್ತೆ ದಾನಾದಿಗಳನ್ನು ಮಾಡುವಂತ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ಜಪತಪಾನುಷ್ಠಾನವನ್ನು ಮಾಡಬೇಕು, ಮತ್ತೆ ಅವರದಂತ ಜಾಗೃತೆಯ ರಕ್ಷಣೆ ಹೆಚ್ಚು ಎಕ್ಸ್ಪೋಸ್ ಆಗಿ ದಾನವನ್ನ ಮಾಡಬೇಕು ಅಂತ ಹೇಳಿದ್ರಲ್ಲ, ಯಾರಿಗೆ ಮಾಡಬೇಕು ಅದೊಂದು ದಾನ? ಈಗ ಗ್ರಹಣದ ಹೊತ್ತಿನಲ್ಲೇ ಯಾರು ಇವರು ಆಗಲೇ ಹೇಳಿದ್ರು, ಗ್ರಹಣದ ಹೊತ್ತಿನಲ್ಲಿ ಯಾರು ದಾನವನ್ನು ಸ್ವೀಕರಿಸುವುದಿಲ್ಲ ಮತ್ತು ಇದು ಮಾಡುವುದಿಲ್ಲ. ಅದರಲ್ಲಿ ವಿಶೇಷವಾಗಿ ಅನುಕೂಲ ಇದ್ದವರು ಗೋದಾನ, ಹಿರಣ್ಯದಾನ ಮಾಡಬಹುದು ಅಂತಲೂ ಶಾಸ್ತ್ರ ಹೇಳುತ್ತದೆ. ಅನಂತರ ಗ್ರಹಣದ ಬಳಿಕದ ವ್ಯವಸ್ಥೆಯಲ್ಲಿ ಅಕ್ಕಿ ಮತ್ತು ಉದ್ದನ್ನು ಅವರಿಗೆ ಅದನ್ನು ನೀರಿನಲ್ಲಿ ನೆನೆಸಿ ಆ ನೀರಿನಲ್ಲಿ ಮುಖವನ್ನು ನೋಡಿ ಅನಂತರ ಅವರಿಗೆ ಸುಳಿದು ಅದನ್ನು ತೆಗೆದಿಟ್ಟು ಅನಂತರ ಗ್ರಹಣ ಮುಗಿದ ಬಳಿಕ ಮರು ದಿವಸದಲ್ಲಿ ಆ ದಿವಸ ಈಗ ಹಗಲು ಹೊತ್ತಿಗೆ ಗ್ರಹಣ ಆಗ್ತದೆ, ಸೂರ್ಯಗ್ರಹಣ ಹಗಲು ಹೊತ್ತಿಗೆ ಆಗ್ತದೆ. ಅದರ ಅವ್ಯವಸ್ಥೆ ಪಶ್ಚಾತ್ ಅವಧಿಯಲ್ಲಿ ದಾನ ಮಾಡಬಹುದು. ಚಂದ್ರಗ್ರಹಣ ರಾತ್ರಿ ಆಗೋದ್ರಿಂದ ಮರು ದಿವಸ ಬೆಳಿಗ್ಗೆ ಅದನ್ನು ಯೋಗ್ಯರಾದಂತಹ ಜಪತಪಾನುಷ್ಠಾನದಿಂದ ತಮ್ಮ ಸಿದ್ಧಿಯನ್ನು ಇತ್ಯಾದಿಗಳನ್ನು ಮಾಡಿಕೊಡ್ತಾರೆ ಅಂತವರಿಗೆ ದಾನದ ಸ್ಥಿತಿ ಮಾಡಬೇಕು, ದಕ್ಷಿಣ ಸಹಿತ ದಾನವನ್ನು ಮಾಡಬೇಕು ಅಂತ. ಮತ್ತು ಉಪರಾಗ ಶಾಂತಿ ಅಂತಿದೆ, ಹೋಮ ಹವನಗಳು, ಅದಕ್ಕೊಂದು ವಿದ್ಯುಕ್ತವಾದಂತಹ ಶಾಸ್ತ್ರೀಯವಾದಂತಹ ಪಂಡಿತರು ಅದರ ಬಗ್ಗೆ ಬೆಳಕು ಚೆಲ್ತಾರೆ. ಹಾಗೆ ಉಪರಾಗ ಶಾಂತಿ ಅನ್ನುವಂತಹ ಯೋಗ ಫಲದ ಮುಖಾಂತರದ ಸ್ಥಿತಿಯಲ್ಲಿಯೂ ಅದರ ಪರಿಹಾರಕ್ಕೂ ಕ್ರಮದ ಸ್ಥಿತಿ. ಪಂಡಿತರು ಹಾಗಾದ್ರೆ ಏನು ಪರಿಹಾರಗಳು ಶಾಂತಿ ಬಗ್ಗೆ ಹೇಳ್ತಕ್ಕಂಥದ್ದು? ಗ್ರಹಣ ಶಾಂತಿ ಅಂತ ಇದೆ. ಸಾಮಾನ್ಯವಾಗಿ ಯಾವಾಗಲೂ ಗ್ರಹಣ ಹಿಡಿದಾಗ ಆ ನಕ್ಷತ್ರ ಮಂತ್ರ ಮತ್ತು ಮೇಲಾಗಿ ಚಂದ್ರನಿಗೆ ಸಂಬಂಧಪಟ್ಟದ್ದು. ಚಂದ್ರನಿಗೆ ನಾವು ನಿತ್ಯವೂ ಹೇಳ್ತೇವೆ ನವೋ ನವೋ ಭವತಿ ಜಾಯಮಾನೋ
ಸಹಸ್ರ ಚಂದ್ರ ದರ್ಶನ ಆದರೂ ಇದನ್ನೇ ಹೇಳ್ತೇವೆ. ಚಂದ್ರಗ್ರಹಣದಲ್ಲಿ ಆ ಮಂತ್ರದಿಂದ ಶಾಂತಿ ಮಾಡುವಂತಹ ವಿಧಿ ಇದೆ. ಎಲ್ಲವರಿಗೂ ಶಾಂತಿ ಮಾಡಲಿಕ್ಕೆ ಅನುಕೂಲ ವ್ಯವಸ್ಥೆ ಆಗಿರೋದಿಲ್ಲ. ಅದರಲ್ಲೂ ಈ ವರ್ಷದ ಗ್ರಹಣ ಬಹಳ ಅಲ್ಪ ಕಾಲದಲ್ಲಿದೆ. ಅದಕ್ಕೆ ಹೇಳಿದ್ನಲ್ಲ, ಸಂಕಲ್ಪದಲ್ಲೇ ಪುಣ್ಯಕಾಲ ಕಳೆಯುವಂತಹದ್ದು. ಇಂಥ ಸಂದರ್ಭದಲ್ಲಿ ಗ್ರಹಣ ಕಾಲದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಪೂರ್ವಭಾವಿಯಾಗಿ ಸಿದ್ಧತೆ ಮಾಡಿಟ್ಕೊಂಡು ಗ್ರಹಣ ಕಾಲದಲ್ಲಿ ಕೇವಲ ಹೋಮದ ಪೂರ್ಣಾಹುತಿಯನ್ನು ಮಾಡಿಕೊಂಡು ಮಾಡ್ಬೋದು. ದಾನ ಮಾಡ್ಬೋದು. ಆಚಾರ್ಯ ಹೇಳಿದಂಗೆ ಧಾನ್ಯದಾನ, ವಸ್ತ್ರದಾನ, ಭೂಮಿದಾನ, ಗುಡದಾನ, ಬೇಳೆ ಕಾಳುಗಳ ದಾನ, ರತ್ನದಾನ. ಈಗ ರತ್ನ ಧಾರಣೆ ಅಂತ ಎಲ್ಲ ಕಡೆ ಹಬ್ಬಿದೆ. ನಿಜವಾಗಿಯೂ ಮೂಲವಾಗಿದ್ದದ್ದು ರಾಜರ ಕಾಲದಲ್ಲೆಲ್ಲ ರತ್ನದಾನ ಇದ್ದಿತ್ತು. ರತ್ನದಾನೇನ ಮೇ ತುಷ್ಟಿಂ ರತ್ನದಾನ ಮಂತ್ರ ಅಂತ ಇದೆ. ಸರ್ವೇಶು ಅನಂತ ರತ್ನೇಶು, ಎಲ್ಲ ರತ್ನಗಳಲ್ಲಿ ಇಂತಿಂಥ ರತ್ನ, ಮುತ್ತಿನ ದಾನ. ಈಗ ನೋಡಿ, ಚಂದನಿಗೆ ಕೊಡಬೇಕು ಅಂದ್ರೆ ಮುತ್ತು, ಚಂದನ ಪ್ರೀತ್ಯರ್ಥವಾಗಿ ಮುತ್ತು, ರಾಹುವಿಗೆ ಗೋಮೇಧಕ. ಯಾರಿಗಾದರೂ ಸಹ ಈ ಗ್ರಹಣ ಹಿಡಿತು ಅಂತಂದರೆ ಆ ಗ್ರಹಣ ಕಾಲದಲ್ಲಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟದ್ದನ್ನು ಕೊಡ್ಬೋದು. ಇನ್ನು ರಾಶಿಯಾಧಿಪತಿ ಶುಕ್ರ, ವಜ್ರವನ್ನು ಕೊಡ್ಬೋದು. ಯೋಸವು ವಜ್ರಧರು ಅಂತೇಳಿ ಶುರುವಾಗುತ್ತೆ. ಈಗ ಗ್ರಹಣದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಗ್ರಹಣ ಮಂತ್ರ ಬರ್ತದೆ. ಅಂದ್ರೆ ಯಾವ ರಾಶಿಯವರು ಮತ್ತೆ ನಕ್ಷತ್ರದವರು, ಇವಾಗ ಜಯರಾಮಚಾರ್ ಅವರು ಹೇಳಿದ್ರು, ಅವರು ಮಾಡಬೇಕಾದಂತಹ ದಾನ. ಹೌದು, ಗ್ರಹಣ ಯಾವ ರಾಶಿಗೆ ನಕ್ಷತ್ರಕ್ಕೆ ಹಿಡಿದಿದೆ ಅವರು ಮಾಡಬೇಕಾದ್ದು. ಈಗ ಉಳಿದವರು ಮಾಡಬಾರ್ದು ಅಂತಿಲ್ಲ. ಗ್ರಹಣ ಕಾಲದಲ್ಲಿ ದಾನ ಮಾಡಿದ್ರೆ ಪುಣ್ಯ. ಆದರೆ ಮುಖ್ಯವಾಗಿ ನಾವು ಇವತ್ತು ಕಾಯಿಲೆ ಬಂದವರು ಔಷಧ ತಗೊಳ್ಳೋದು ವಿನಃ ಕಾಯಿಲೆ ಇಲ್ದಿದ್ದರಂತೂ ಸರ್ವತ ಔಷಧ ಯಾರೂ ತಗೊಳ್ಳೋದಿಲ್ಲ. ಆದರೆ ಇದು ಪುಣ್ಯದ ಕೆಲಸ. ಪುಣ್ಯದ ಕಾರ್ಯದಲ್ಲಿ ಮಾಡಲಿಕ್ಕೆ ಶ್ರದ್ಧೆ ಇದ್ದವರು, ಭಕ್ತಿ ಇದ್ದವರು ಈಗ ವರ್ಷದಲ್ಲಿ ಒಂದೇ ಬಂದಿದೆ. ಈ ವರ್ಷದಲ್ಲಿ ಇದು ಒಂದೇ ಸಿಗುವುದು ಸರಿಯಾದಂತಹದ್ದು. ಮಾಡಬೇಕು ಅಂದ್ರೆ ಇಡೀ ವರ್ಷದ ಒಂದು ಶ್ರೇಯೋಭಿವೃದ್ಧಿಗಾಗಿ ಗ್ರಹಣ ಕಾಲದಲ್ಲಿ ದಾನ ಮಾಡಬಹುದು. ಆ ಕಾಲ ಅವರವರ ಶಕ್ತಿಯಾನುಸಾರ, ಭಕ್ತಿಯಾನುಸಾರ ಅಂತ ಹೇಳ್ಬೋದಾ? ಯಾಕೆಂದ್ರೆ ನೀವು ವಜ್ರದಾನ ಮಾಡಿ ಅಂತ ಹೇಳ್ಬಿಟ್ರಿ. ವಜ್ರದಾನ ಮಾಡೋ ಶಕ್ತಿ ಆ ಮಂತ್ರಕ್ಕೆ ಅದನ್ನ ಹೇಳ್ತಾನೆ. ಯೋಸೌ ವಜ್ರದೋದೇವ ಆದಿತ್ಯಾನಾಂ ಪ್ರಭುರ್ಮತಃ ಸಹಸ್ರನಯನಶ್ಚಂದ್ರ ಗ್ರಹ ಪೀಡಾಂ ವ್ಯಪೋತು ಅಂತ ಹೇಳ್ತಾನೆ. ಅವನಿಗೆ ಮೊದಲಿಗೆ ಹೇಳಿದ್ದೆ ಕರೆದೆ ಅಂತ, ಯೋಸೌ ವಜ್ರಧರ ಅಂತ ಹೇಳಿದಾನೆ. ಅವನು ಯಾರು? ನಮ್ಮ ಶಾಸ್ತ್ರದಲ್ಲಿ ಒಂದು ವಿಷಯ ಇದೆ. ಈಗ ಅನುಕೂಲ ಇದ್ರೆ ಈ ವಜ್ರದಾನ ಮಾಡುವ ಶಾಸ್ತ್ರದಲ್ಲಿದೆ. ಆದ್ರೆ ಅದನ್ನೇ ಮಾಡಬೇಕು ಅಂತ ನಿಬಂಧನೆಯಲ್ಲಿಲ್ಲ. ವಜ್ರ ಮಾಡ್ಲಿಕ್ಕೆ ಸಾಧ್ಯ. ನಾವು ವ್ರತಗಳನ್ನ ಮಾಡಿದಾಗ್ಲೂ ಕೂಡ ಕೊನೆಗೆ ಬರುತ್ತೆ, ವ್ರತಕಥೆಗಳಲ್ಲೂ ಕೂಡ ಬರುತ್ತೆ. ಈಗ ಚಿನ್ನದ ಗಣೇಶನನ್ನ ದಾನ ಮಾಡಿ, ಆಗ್ಲಿಲ್ಲ ಅಂದ್ರೆ ಮಣ್ಣಿನ ಗಣೇಶನನ್ನ ಶುಕ್ರನ ಪರವಾಗಿ ಅವರೇ ಧಾನ್ಯವನ್ನು ದಾನ ಮಾಡಬಹುದು. ಚಂದ್ರನದಾಗಿ ಅಕ್ಕಿ, ರಾಹುವಿನದ್ದಾಗಿ ಅವರ ಶಕ್ತಿಗೆ ಅನುಸಾರ ವಿಶೇಷವಾಗಿ ದಾನ ಮಾಡುವುದಕ್ಕಿಂತಲೂ ಅನುಕೂಲ ಇಲ್ಲದೆ ಇದ್ರೆ ಆ ದೇವರುಗಳ ಮಂತ್ರ, ಉದಾಹರಣೆಗೆ ಚಂದ್ರ ಮತ್ತು ರಾಹುವಿನಿಗೆ ಸಂಬಂಧಪಟ್ಟ ಮಂತ್ರ, ಶುಕ್ರನ ಕ್ಷೇತ್ರದಲ್ಲಿರುವುದರಿಂದ ಶುಕ್ರನ ಮಂತ್ರ, ಮತ್ತು ಅದಕ್ಕೆ ಸಂಬಂಧಪಟ್ಟ ದೇವರುಗಳು, ಚಂದ್ರನಿಗೆ ಸಂಬಂಧಪಟ್ಟ ದೇವಿ, ಗೌರಿ, ಲಕ್ಷ್ಮಿ, ದುರ್ಗೆ. ಈ ರಾಶಿಯವರಿಗೆ ಸಾಮಾನ್ಯವಾಗಿ ಜಪ ತಪ ಮಾಡೋ ರೀತಿ ನೀತಿಗಳು ಗೊತ್ತಿರೋದಿಲ್ಲ, ಆಯ್ತಾ, ಮಂತ್ರ ತಂತ್ರಗಳು ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಜನರಲ್ ಆಗಿ ದೇವತಾ ಸ್ಮರಣೆಯನ್ನ ಮಾಡಬಹುದಾ? ಅದನ್ನೇ ಹೇಳಿದ್ದಾನೆ. ದುರ್ಗಾದೇವಿಯದ್ದು ಅಥವಾ ಗೌರಿಯದ್ದು, ಮತ್ತೆ ನಾಗದೇವರದ್ದು. ರಾಹುವಿನ ಗ್ರಹಣ ಆಗಿರೋದ್ರಿಂದ ನಾಗದೇವರದ್ದು, ಆಮೇಲೆ ದುರ್ಗಾದೇವಿದ್ದು, ಗೌರಿದ್ದು, ಲಕ್ಷ್ಮಿದ್ದು, ಈ ದೇವರುಗಳ ಧ್ಯಾನ ಮಾಡೋದು. ಮತ್ತೆ ಅವರದಂತ ನಿತ್ಯ ಅದಷ್ಟೇ ಮಾಡಬೇಕಾದ ಅಗತ್ಯ ಇಲ್ಲ. ಉಪಾಸನಾ ಮಂತ್ರ ಅವ್ರಿಗೆ ಗೊತ್ತಿರುವಂತ ಪ್ರತಿಯೊಬ್ಬ ಶ್ರದ್ಧಾಳುವನ್ನು ಮಾತ್ರ ಅದನ್ನ ಆಚರಿಸ್ತಾರೆ. ಗಾಯತ್ರಿಯನ್ನ ಹೇಳ್ಬೋದು, ಯಾವ ಮಂತ್ರವನ್ನು ಹೇಳ್ಬೋದು. ಓಕೆ, ಇನ್ನು ಪರಿಹಾರದ ವಿಚಾರವಾಗಿ ನಾವು ತಿಳ್ಕೊಂಡ್ವಿ ವೀಕ್ಷಕರೇ. ಇನ್ನು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಕೆಲವರಿಗೆ ಕಾಡ್ತಾ ಇರುತ್ತೆ. ಸಾಮಾನ್ಯವಾಗಿ ಸೂರ್ಯಗ್ರಹಣ ಆಗಬಹುದು, ಚಂದ್ರಗ್ರಹಣ ಆಗಬಹುದು, ದೇವಸ್ಥಾನಗಳಲ್ಲಿ ದೇವರ ದರ್ಶನ ಆ ಸಂದರ್ಭಗಳಲ್ಲಿ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ? ಇದರ ಬಗ್ಗೆ ಮಾತಾಡೋಣ ಒಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರೆಸ್ಟೋಲೆಕ್ಸ್, ಲೆಟ್ಸ್ ಯು ಸ್ಲೀಪ್ ನೋ ಮ್ಯಾಟರ್ ವಾಟ್. ಹಿಂದುಲೇಗ ಭೃಂಗ, ದೃಢವಾದ ಕೂದಲಿಗೆ. ಕಾಫಿ, ಲೆಟ್ಸ್ ಗೋ. With double wishbone suspension, all new Tata Sumo Gold, the unstoppable. Too close to call. Let's go again. There comes a time in life when everything looks very casual, when success becomes untailored. All it takes to succeed are bold choices, structured ideas, and some very formal actions. Monte Carlo, shirts and trousers, live the difference. Motion Gaming, HD Gaming. Bring life to your living room with PlayStation, Blu-ray movies, music, photo, internet and much more. Only on your PS3. ಬಾಳು ಬಳಿ ಬಂದು ಮೆಲ್ಲನೆ ಬೆರಳು ಹಿಡಿದಾಗ
ಹಿತವೆನಿಸಿತು. ಹೊಸ ಜವಾಬ್ದಾರಿಗಳಿಂದ ಖುಷಿಯೂ ಹೆಚ್ಚುತ್ತೆ, ಆದ್ರೆ ಹೃದಯಕ್ಕೆ ಪರಿಣಾಮವೂ ಆಗುತ್ತೆ. ಅದಕ್ಕಾಗಿ ಇವರ ಹೃದಯಕ್ಕೆ ಬೇಕು ಈಗ ಇನ್ನಷ್ಟು ಹೆಚ್ಚು ಸುರಕ್ಷೆ. ಸಫೂಲಾ ಹಿತವೆನಿಸಿತು. ಹೃದಯವನ್ನು ಸಂರಕ್ಷಿಸಿ. ದಟ್ ಇಸ್ ದಯಾ. ಹಸೀನಾ ದಾಗ ಬಿಡ್ತಾರ. ಬೇರೆ ಆಪ್ಷನ್ ಇಲ್ವಾ? ಅದೇನಂದ್ರೆ ರಾಜನ್ ಸಾರ್ಗೆ magicbricks.com ನ ಅಭ್ಯಾಸ ಆಗ್ಬಿಟ್ಟಿದೆ. ನೆಚ್ಚಿನ ಪ್ರಾಪರ್ಟೀಸ್ ನ ಎಲ್ಲಕ್ಕಿಂತ ಹೆಚ್ಚಿನ ಆಪ್ಷನ್ಸ್. magicbricks.com. ಯಾರಿಗೋ ಸ್ಮೈಲ್ ಬಿಟ್ರೆ ಯಾರಿಗೋ ಖುಷಿ ಕೊಟ್ರೆ ಬೆಲ್ಲ ಕ್ರೇಜಿ ಹೌದಾದ್ರೆ ಹಾನಾ ಕ್ರೇಜಿ. ಹಾಗೆ ಸುಮ್ಮನೆ ಕಸಿದುಕೊಳ್ಳಲಿ ಖುಷಿ. ಕೋಕಾ ಕೋಲಾ ಕುಡಿಸಿ. 12 ವೀಕ್ಸ್ ಅಷ್ಟೇನ ನಾ ಯೂಸ್ ಮಾಡಿದ್ದು. ನೋಡಿ ನೀವೇ ನೋಡಿ, ಹೆಲ್ದಿನೂ ಆಗಿದೆ ಅಲ್ಲ. ಹೌದು. ಇಂದುಲೇಖ ಬೃಂಗ, ದೃಢವಾದ ಕೂದಲಿಗೆ. ಪ್ರಜಾವಾಣಿ ತಾಜಾ ನಿರೂಪಣೆ ಹಾಗೂ ಕನ್ನಡಕ್ಕೆ ಹೊಸದಾದ ಕತೆ. ವಿಜಯ ಕರ್ನಾಟಕ. ಇದು ಸಮ್ಮರ್ಗೆ ಹಾಟ್ ಅಂಡ್ ಕೂಲ್ ಸಿನಿಮಾ. ಜನ ಹಾಗೂ ಪತ್ರಿಕೆಗಳು ಮೆಚ್ಚಿದ ಚಿತ್ರ ಪರಾರಿ. ಅಟೆನ್ಷನ್ ಪ್ಯಾಸೆಂಜರ್ಸ್, ಪ್ಯಾರಿಸ್ ಹೋಗೋ ಫ್ಲೈಟ್ ನಲ್ಲಿ ತುಂಬಾ ಸೆಕ್ಸಿ ಮಾಡೆಲ್ ಒಬ್ಳಿದ್ದಾಳೆ. ಆಕೆಯ ಪಕ್ಕದ ಸೀಟ್ ಖಾಲಿ ಇದೆ. ಅಂದೇಲಿ ನಿಮ್ಮ ಬ್ಯಾಗ್ ತಗೊಂಡು ಧಾವಿಸಿ. ಹಳೆ ಕಾಲದ ಮಣಭಾರದ ಬ್ಯಾಗ್ ಬಿಟ್ಟು ಬಿಡಿ. VIP ಏರ್ಲೈಟ್ ಬ್ಯಾಗ್ಸ್ ತನ್ನಿ. VIP ಇಂಡಿಯಾಸ್ ನಂಬರ್ 1 ಲಗೇಜ್. Wonderland. Bring on the madness. ಶಿವಲಿಂಗ್ ತೊಗರಿಬೇಳೆ ಸ್ವಚ್ಛ, ಶುದ್ಧ ಹಾಗೂ ಪೌಷ್ಟಿಕವಾದ ಬೇಳೆ. ಈಗ 1, 5, 25 ಮತ್ತೆ 50 kg ಪ್ಯಾಕೆಟ್ಗಳಲ್ಲಿ ಮನೆಯ ನೆಚ್ಚಿನ ತೊಗರಿ ಬೇಳೆ ಶಿವಲಿಂಗ್ ತೊಗರಿ ಬೇಳೆ. ನಮ್ ಬೆವರಾಗ ಶೋಕಿ ಮಾಡ್ತಿದ್ದೀರಲ್ಲ, ಕಡೆಗ್ ಸಿಗೋ ನಿಮ್ಗೂ 6 ಮೊರೆ. ಇವತ್ತು ನಿಮ್ಮಪ್ಪಯ್ಯ, ನಾಳೆಗ್ ನೀವು. ನಿಮ್ಮ ಸ್ಫೂರ್ತಿಯನ್ನು ಹೆಚ್ಚಿಸಿಕೊಳ್ಳಿ. ರಸಭರಿತ ನಿಂಬೆಯ ನೈಸರ್ಗಿಕ ಸತ್ವಗಳೊಂದಿಗೆ. ಮಿನಿಟ್ ಮೇಡ್ ನಿಂಬು ಫ್ರೆಶ್, ಮೇಡ್ ವಿತ್ ನೇಚರ್. ಕಣ್ಸೆಳೆಯುವ ಹೊಸ ಎಕ್ಸ್ಟೀರಿಯರ್ಸ್, ಪವರ್ಫುಲ್ CR4 ಎಂಜಿನ್, ಅಚ್ಚರಿಗೊಳಿಸುವ 25 kmpl. ಇಂಡಿಕಾ EV2 ತನ್ನ ವರ್ಗದಲ್ಲೇ ಅತ್ಯಂತ ಇಂಧನ ಮಿತವ್ಯಯಕರ ಕಾರು. ಈಗ ಒಂದು ವಿಶೇಷ ಬೆಲೆಯಲ್ಲಿ ಕೇವಲ 3,90,000 ರೂಪಾಯಿ. ಡಿಯರ್ ಡಾಕ್ಟರ್ ವೀಕ್ಷಿಸಿ ಇಂದು ಮಧ್ಯಾಹ್ನ 2:30ಕ್ಕೆ. ಕುಂದಾಪುರದ ವಾಜಪೇಯಿ ಕತೆ ಏನಾಗುತ್ತೆ? ಕಮಲ ಪಕ್ಷ ಬಿಟ್ರು ಜನ ಹಾಲಾಡಿ ಕೈ ಹಿಡಿತಾರ? ವೈಯಕ್ತಿಕ ವರ್ಚಸ್ಸು ಗೆಲ್ಲಿಸುತ್ತಾ ಸೋಲಿಸುತ್ತಾ? ಅತಿರಥರ ಅಖಾಡ, ಇದು ಪ್ರತಿಷ್ಠೆಯ ಕಣ. ಗ್ರಹಣ ಗ್ರಹಚಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿರಾಮಕ್ಕೂ ಮೊದಲು ನಾನು ಒಂದು ವಿಚಾರ ಹೇಳಿದೆ. ಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಇದು ಕೇವಲ ಒಂದು ಆಚರಣೆಯ ಒಂದು ಭಾಗವ ಅಥವಾ ವೈಜ್ಞಾನಿಕವಾಗಿ ಏನಾದರೂ ಇದಕ್ಕೆ ನಿಜವಾದ ಕಾರಣ ಇದೆಯಾ? ತಿಳ್ಕೊಳ್ಳೋಣ. ಜಯರಾಮಾಚಾರ್ಯ ಅವರ ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇದಕ್ಕೆ ಕಾರಣಗಳು 3. ಒಂದು, ನಾನು ಆಗಲೇ ಹೇಳಿದಂತೆ, ಒಂದು ಮರೆಯ ಒಳಗೆ ಇರಬೇಕು. ಸಾಧ್ಯ ಆದಂಥ ಎಲ್ಲ ವ್ಯಕ್ತಿಗಳು ಮರೆಯ ಹೊರಗೆ ಇರಬೇಕು ಅಂತ.
ಅಂದ್ರೆ ಕಿರಣಗಳು ಅವ್ರ ಮೇಲೆ ಬೀಳಬಾರ್ದು, ನೇರ ಕಿರಣಗಳು ಬೀಳಬಾರ್ದು ಅನ್ನೋದ ಕಾರಣಕ್ಕೋಸ್ಕರ ಎಲ್ಲರೂ ಆವಾಗ ಜನರಿಗೆ ದೇವರ ಭಕ್ತಿಯೂ ಆಯ್ತು, ಮರೆ ಇರುವಂತ ವ್ಯವಸ್ಥೆ ಸ್ಥಿತಿ ಆಯ್ತು ಅಂತ ದೇವಸ್ಥಾನಕ್ಕೆ ಎಲ್ಲ ಊರಿನವ್ರು ಎಲ್ಲ ಹೋದ್ರೆ ದೇವಸ್ಥಾನದ ಒಳಗಿನ ಗರ್ಭಗುಡಿ ಮತ್ತು ಸುತ್ತಲಿನ ಜಾಗ ಸಾಕಾಗುದಿಲ್ಲ. ಒಂದು. ಹೌದು. ಎರಡನೆಯದಾಗಿ ಯಾವ ನಕ್ಷತ್ರದವರು ಇದ್ದಾರೆ, ರಾಶಿಯವರು ಇದ್ದಾರೆ ಅಂತ ಹೇಳಿದ್ವಿ ನಾವು. ಆ ನಕ್ಷತ್ರ ಮತ್ತು ರಾಶಿಯವರಿಗೆ ಅವರದಂತ ದೇಹದ ಸುತ್ತದಲ್ಲಿ ನೆಗೆಟಿವ್ ಎನರ್ಜಿ, ನೀವು ತಿಳಿಸಿದಂತೆ ನೆಗೆಟಿವ್ ಎನರ್ಜಿ ಒಂದಿರುವಂತ ಸಾಧ್ಯತೆ. ಅವರ ಸಮೀಪದಲ್ಲಿ ಇಲ್ಲದಿದ್ದವರು ಹೋದಾಗ ಇವರದ್ದು ನೆಗೆಟಿವ್ ಎನರ್ಜಿ ಅವರಿಗೂ ಟ್ರಾನ್ಸ್ಫರ್ ಆಗುವಂತ